ಹೀರೆ ಹಾಕಾತ್ಲಾಗ ಇನ್ನೊಂದೆರಡು ದಿವಸ ಅಪ್ರೂಪಕ್ಕೆ ಬಂದಿದೀಯಾ. ಹೋಗ್ತೀನಿ ಹೋಗ್ತೀನಿ ಅಂತೀಯ ಮಾಲೇನೆ. ಅಲ್ಲಿ ಬೇರೆ ಕುರಿಯಕ್ಕೆ ಹೋಗ್ತಾರಲ್ರಿ ಅಯ್ಯೋ ನಿಮ್ಮ ಮಾಮ ಬೇರೆ ಕುರಿಯಕ್ಕೆ ಹೋಗುತ್ತೆ, ಅಪ್ಪ ಬೇರೆ ಅವರೆಲ್ಲ ಇದ್ದಾರೆ, ನಮ್ಮ ಅತ್ತೆ ಮಾವ ಅವ್ರಿಗೆಲ್ಲ ಅಡುಗೆ ಮಾಡಿ ಇಕ್ಬೇಕು, ಅಮ್ಮ ಬೇರೆ ಐತೆ, ಅದಕ್ಕೆ ಹೋಗೋಣತ್ತ. ಅಮ್ಮ ಐತಲ್ಲೇ ಅಕ್ಕ, ಮಾಡಿ ಕೂತ್ಬಿಡು, ಅಮ್ಮೆಗೆಲ್ಲ ಹೇಳಿದ್ರೆ ಆಯ್ತು ಅತ್ಲಾಗೆ. ಒಂದೆರಡು ದಿವಸ ಇರು, ಒಬ್ರೂಪಕ್ಕೆ ಬಂದಿದ್ದೀಯ, ಇನ್ನೂ 2 ದಿನ, ನೆನ್ನೆ ದಿನ ಸಾಯಂಕಾಲ ಬಂದವಮ್ಮ, ಇನ್ನು 2 ದಿನ ಆಗೈತಿ ಇವತ್ತಿಗೆ. ಅಲ್ಲಿಗೆ ಹೋಗ್ತೀನಿ ಅಂತೀಯ, ಇರತ್ಲಾಗ ನಾಳೆ ಕನ್ನಡದ ಹೋಗ್ಮಂತಿ, ನಿಮ್ಮ ಭಾನುವಾರ ತಕ ಇರು. ಯಪ್ಪ ಕುರಿಯರ್ಗೆ ಆಗಲ್ಲ ಕಣಿರಿತಾ, ಕುರಿಯರ್ಗೆ ಎಲ್ಲಂದ್ರಲ್ಲಿ ಸ್ಯಾನೆ ದಿನ ಇರೋಕ್ಕಾಗಲ್ಲ, ಕುರಿ ಕಾಯರ್ಗೆ ಹೋಗ್ಬೇಕು. ಅಮ್ಮ ಬೇರೆ ಐತಲ್ಲ, ಅಡುಗೆ ಮಾಡುತ್ತೆ ಅಂತ ಹೆಂಗೋ 5 ದಿನ ಅಷ್ಟೇ, ಅಮ್ಮ ಇಲ್ಲ ಅಂದರೆ 1 ದಿವಸನೂ ಎಲ್ಲೂ ಇರೋಕ್ಕಾಗ್ತಿರ್ಲಿಲ್ಲ. ಇವಾಗಿನ್ನೇನು ಮಳೆ ಬಂದೈತಲ್ಲ, ನೀರಿರ್ತವೆ ಕುಡಿಸ್ತಾರೆ, ಏನು ಅಲ್ಲೂ ಇಲ್ಲೂ ದಿನಕ್ಕೆಲ್ಲ ಹೋಗಂಗಿಲ್ಲ, ಮಳೆ ಉದ್ರಾಡಿರೋ ಒಂದಿಟ್ಟು ಹುಲ್ಲುಪಲ್ಲು ಆಗಿರುತ್ತೆ ಬಿಡತ್ತ. ಅಪ್ಪ ಬೇರೆ ಐತೆ, ಮಾಮ ಬೇರೆ ಐತೆ, ಅಮ್ಮನೂ ಐತೆ, ಎಲ್ಲ ತಗ ಹೆಂಗೆ ಕಾಯ್ತಾರತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗತ್ತ ಕಾಪಾಡ್ಕೊಂಡು ಹೋಗ್ತಾರೆ. ಸುಮ್ಕಿರು 2 ದಿವಸ. ಇದ್ದಿದ್ದೇನೆ ಏನು ಬದುಕು, ತಂಗಿ ಮನೆಗೆ ಬಂದಿದ್ಯಾ, 1-2 ದಿನ ಇದ್ದೋಗಿ ಒಳ್ಳೆ ಬಂದಿದೀಯ. ಅಲ್ಲ ಇವಾಗ ಮಾತಾಡಿಸ್ತಿರ್ಲಿಲ್ವಲ್ಲ ಗೊಂಬೆಲ್ಲ, ಹೇಳ್ರಿ ಇದನ್ನ ಚೆನ್ನಾಗಿರಂಗೈತಾರೆ ಅಕ್ಕ ತಂಗಿಯರು. ನೆನ್ನೆ ಶಿವಳು ಏನಪ್ಪ ಬಂದಿದ್ದ ಅವಳ ಜೊತೆ, ನಾನು ಯಾರಪ್ಪ ಅಂದ್ಕೊಂಡೆ, ನಾನು ಗೊಂಬೆಲೇನು ಮಾತಾಡ್ಸಲ್ಲ ಬಿಡು, ಅವಳು ಇನ್ನೆಲ್ಲಿ ಬತ್ತಾಳೆ ಅಂತ ಅಂದ್ಕೊಂಡೆ. ಹಂಗಾರೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಕ್ಕ ತಂಗಿಯರು ಇಬ್ಬರಳು, ಚೆನ್ನಾಗಾಗ್ಯವ್ರಪ್ಪ ಹಂಗಾದ್ರೆ. ಅಯ್ಯೋ ಅಮ್ಮ ಬೇರೆ ಹೇಳೈತೆ, ಅಪ್ರೂಪಕ್ಕೆ ಹೋಗ್ತೀಯ ಗೊಂಬೆಲ್ಲ 1-2 ದಿವಸ ಇದ್ದು ಬಾರಮ್ಮ ಅಂತ ಹೇಳೇ ಕಳಿಸೈತೆ, ನೀನು ಹೋಗ್ತೀನಿ ಅಂತೀಯ. ಹಂಗಾಗಲ್ಲ ಬದುಕಲ್ಲ, ಅದಕ್ಕೆ ಹೋಗ್ಬೇಕು. ಅವ್ರು ಹೆಂಗತ್ತಾಗೆ ಏನೋ ಬದುಕು ಮಾಡ್ಕೊಂಬರೋರು ಒಂದಿಷ್ಟು ಅಡುಗೆ ಅದು ಮಾಡಿಕೊಟ್ರೆ ಅತ್ಲಾಗ ನಾನು ನಿಂಗೆ ಊರ ಕಡೆಗೆಲ್ಲ ಬಂದಾಗ ನಾನು ಒಂದು ಕ್ಷಣ ಹೋಗ್ತೀನಿ. ಅಲ್ಲೆಲ್ಲ ನಮ್ಮ ಬೆಳೆ ಇಕ್ತಾಗ ಬೈಲಾಗಾದ್ರೆ ಅವರೇ ಬಿಡ್ಕೊಂತಾರೆ, ಅಲ್ಲೆಲ್ಲ ಬೆಳೆಗಳೇ ಹಾಕಿತ್ತಾಗ ಅಡ್ಗಟ್ಕೊಂಡು ನಿಂತ್ಕೋಬೇಕಲ್ಲ, ಎಲ್ಲನ ಅವ್ರು ಹೊಲ್ದೊಳಕ್ಕೆ ಹೋದ್ರೆ ಬೈತಾರಲ್ಲ, ಅದಕ್ಕೆ ಚೆನ್ನಾಗೈತಾರ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಅಕ್ಕ ತಂಗಿರು ಇಬ್ಬರೊಳಗೊಂದು ಗಾಳಿ ಆಗ್ತಿರ್ಲಿಲ್ಲ. ಹೆಂಗ ಚೆನ್ನಾಗೈತಾರಪ್ಪ, ಚೆನ್ನಾಗಿರಂಗೈತಾರೆ. ಲಕ್ಷ್ಮಂಟಿ ಚೆನ್ನಾಗಿದ್ದೀಯಾ? ಗೊಂಬೆಲಮ್ಮ ಯಾವಾಗ ಬಂದಮ್ಮ, ಚೆನ್ನಾಗಿದೀಯೇ? ಚೆನ್ನಾಗಿದ್ದೀವಿ. ನಾನು ನಿನ್ನೆ ಸಾಯಂಕಾಲ ಬಂದಿದ್ವಿ, ನಮ್ಮ ರೀತಾ ಬಾರೆ ಅಕ್ಕ 1-2 ದಿವಸ ಇದ್ದು ಬರುವಂತೆ ಅಂತ ಅಂದ್ಲ. ರೀತಾ ಮನೆ ಮಾಡ್ದಾಗಿಂದ ಬಂದಿರಲಿಲ್ಲ, ಅದಕ್ಕೆ ಬಂದ್ವಿ. ಬಾರ್ ಲಕ್ಷ್ಮಂಟಿ ಬಾ ಕೂತ್ಕ, ಬಾ ಒಳಕನ ಹೋಗೋಣ, ಜ್ಯೂಸ್ ಆದರೂ ಮಾಡ್ತೀನಿ. ಬೇಡಮ್ಮ, ಹೆಂಗ ಚೆನ್ನಾಗಿದ್ರೆ ಅಕ್ಕ ತಂಗಿಯರು ಇಬ್ಬರಳು ಹಿಂಗೆ ನೋಡಿರಿ, ಈಗ ಜ್ಯೂಸ್ ಕೊಡೋದು ಸಂತೋಷ ಆಗುತ್ತೆ. ಚೆನ್ನಾಗಿರೋದು ಕಲ್ಕಳ್ರಿ ಅಷ್ಟೇನು, ಹೆಂಗ ಚೆನ್ನಾಗಿದ್ದೀರಲ್ಲ. ನಾವು ಯಾಕೆ ಗುದ್ದಾಡಕ್ಕೆ ಹೋಗೋಣ ಲಕ್ಷ್ಮಣ್, ಇರ್ತೀನಂತೂ ಬುದ್ಧಿರ್ಲಿಲ್ಲ, ಅದಕ್ಕೆ ಗುದ್ದಾಡಿದ್ವಿ. ಇರೋರಿಬ್ರಾಳು ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ಎಲ್ಲ ನಾ ಗುದ್ದಾಡಿದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ ಅಕ್ಕ ತಂಗಿಯರು, ನಮ್ಗೊಂದು ಹೇಳ್ತಾರೆ ಅವ್ರಿಗೊಂದು ಹೇಳ್ತಾರೆ, ಚೆನ್ನಾಗಿರೋದು ಕಲಿಬೇಕು ಅಷ್ಟೇ. ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಸಮಸ್ಯೆ ಮಾಡ್ಕೊಂಡು, ಅದಕ್ಕೆ ಚೆನ್ನಾಗಿದ್ದೀವಿ. ಇನ್ಮೇಲೆ ಗುದ್ದಾಡಲ್ ಬಿಡು, ಇರ್ತೀನಂತೂ ಬುದ್ಧಿರ್ಲಿಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಂಡ್ವಿ. ಇನ್ಮೇಲೆ ಚೆನ್ನಾಗಿರ್ತೀವಿ ಇಬ್ಬರಳು. ಇವಾಗ ಚೆನ್ನಾಗೂ ಇದ್ದೀವಿ, ಏನು ಸಣ್ಣ ಜನ ಏನಿರಲ್ವಲ್ಲ, ಇರೋರಿಬ್ರಾಳು ಅಕ್ಕ ತಂಗಿಯರು. ನಡಿಯಂ ಸುಗುಣ, ಯಾಕೆ ಇಲ್ಲೇ ನಿಂತ್ಕೊಂಡೆ ಮತ್ತೆ ಅಲ್ಲಿ ಓಡಲ್ಲಿ. ನಿಮ್ಮ ರೀತನೂ ನಿಮ್ಮ ಗೊಂಬೆಲ್ಲ ಇಬ್ಬರಳು ಚೆನ್ನಾಗಿರಿ, ಇವಾಗ ಗನವಾಗೈದಾರ ಅಕ್ಕ ತಂಗಿಯರು ಇಬ್ಬರಳು. ಹೌದೇನು ನಮ್ಮ ಗೊಂಬೆಲ್ ಬಂದೈತಿ? ಚೆನ್ನಾಗಿರಂಗೆ ಇದ್ದಾರ, ಮತ್ತೆ ಬಂದವಳವ್ರ ಅಮ್ಮರು ಹೋಗ್ಯವಳಂತ, ಇವಾಗೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ಲು ನಾನು ಫೋನ್ ಮಾಡಿದಾಗ. ಚೆನ್ನಾಗಿರ್ಬೇಕು ಬಿಡತ್ತೆ, ಚೆನ್ನಾಗಿರ್ಲೇಳು. ನೋಡಿ ಇವಳು ಗೊಂಬೆಲ್ಲ ಅವ ಮಾತಾಡ್ಸಲ್ಲಮ್ಮಂಗಿದ್ಲ ಅವಳನ್ನ. ಹಂಗೇನೆ ಹೆಂಗಿದ್ದು ಮಾಡಾಳು, ನಾನು ಯಾತು ಗೊತ್ತಿರಲಿಲ್ಲ, ನಾನು ಹೇಳ್ಕೊಟ್ಟಿದ್ದೀನಿ ಕಾಣತ್ತೆ ಇವಳಿಗೆ. ಬಿಡತ್ತ ಹೆಂಗೆ ಹೇಳ್ಕೊಟ್ಟಿತ್ತು ವಾಯ್ಸತ್ತು. ಬಾರ್ ಲಕ್ಷ್ಮಂಟಿ ಸುಮ್ಮನೆ ನಿಂತ್ಕೊಂಡೆ. ಇಲ್ಲ ಹೋಗ್ಬೇಕೇನು ಅರ್ಜೆಂಟ್ ಕೆಲಸ ಐತಿ, ಬತ್ತೀನಿ ತಡಿ, ಆಮೇಲಿಂದ ಬತ್ತೀನಿ. ರಾಧ ಮರಲ್ಲಿ ಚೆನ್ನಾಗಿದ್ರೆ ನಮ್ಮ ಕೇಳೋಣ ಅಂದ್ಕೊಂಡು ಮರ್ತೇ ಬಿಟ್ಟೆ. ಚೆನ್ನಾಗಿದ್ರೆ ಚೆನ್ನಾಗೈತಿ ಹೇಳ್ತಿರುತ್ತೆ, ನಾನು ಅಲ್ಗೂ ಕರೆದೆ ಬಾರಂಟಿ ಹೋಗಿ ಬರೋಣ, ಹಂಗೆ ನಿಮ್ಮ ಅಕ್ಕ ನೋಡ್ದಂಗೆ ಆಗುತ್ತೆ ರಸ್ಮಕಾಯಿನ ಅಂದೆ. ಇಲ್ಲ ಬರೋಕ್ಕಾಗಲ್ಲ, ಇವಾಗ ಹೋಗಿ ಬರೋಗು ನೀನೇನೆ ಅಂತು, ಅದಕ್ಕೆ ಬಂದೆ. ಬಿಡು, ಫೋನ್ ನಂಬರ್ ಐತೆ, ಫೋನ್ ಮಾಡಿಸ್ತೀನಿ, ಸಾಯಂಕಾಲಕ್ಕೆ ಫೋನ್ ಮಾಡ್ತೀನಿ, ಫೋನ್ ಮಾಡಿ ಮಾತಾಡ್ತೀನಿ. ಚೆನ್ನಾಗಿ ದಿನ ಆಯ್ತು ಅವಳು ಫೋನ್ ಮಾಡಲಿಲ್ಲ, ನಾನು ಫೋನ್ ಮಾಡಲಿಲ್ಲ, ಬಿಡು ಬೈನ ಮಾಡ್ತೀನಿ. ಸರಿ ಆಯ್ತು ಕಣಂಟಿ. ಜೋಳದಲ್ಲಿ ಏನಂತಾರೆ ಅಕ್ಕ ತಂಗಿಯರು ಇಬ್ಬರಳು. ಇನ್ನು ಚೆನ್ನಾಗಿದ್ದಾರೆ ಹೆಂಗೈದಾರೆ ನೋಡೋಣ, ಮಾತಾಡ್ಸಕ್ಕೆ ಅದೆಲ್ಲ ನೋಡೋಣ. ಏನಮ್ಮ ಗೊಂಬೆಲ್ಲ ಯಾವಾಗ ಬಂದೆ? ಇವಳು ರಾಣಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ನೆನ್ನೆಸ್ ಬಂದಿದ್ದೆ ಕಣ್ದಡಮ್ಮ, ಚೆನ್ನಾಗಿದ್ದೀಯೇ? ಬರೋಣ ಅಂದ್ಕೊಂಡೆ ಮನೆ ತಕ್ಕೆ, ಆಗ ರೀತಾ ಬಿಡತ್ತ ಇನ್ನೇನು ಮಳೆ ಬತ್ತೈತೆ, ನಾಳೆಗೆ ಯಾವಾಗ ಹೋಗುವಂತೆ ಅಂದ್ಲ, ಅದಕ್ಕೆ ಸುಮ್ಕಾದೆ. ಚೆನ್ನಾಗಿದ್ದೀಯ ಅಂದಡಮ್ಮ? ಚೆನ್ನಾಗೈತೆ, ಮಳೆ ಬೋರ್ಬೇಕಾ ಮನೆ ತಕ್ಕೆ, ಇಲ್ಲೇ ಉಳ್ಕೊಂಡವಳಿ, ಅಕ್ಕನ ಮನೆ ಸೆನಕೈತೆ, ಅಕ್ಕನ ಮನೆ ಸಿಕ್ಕೈತೆ ಅಂತ ಹೇಳಿ. ಅಯ್ಯೋ ನಮ್ಮ ಅಕ್ಕ ಎಪ್ರೂಪಕ್ಕೆ ಬಂದಳ್ಕೊಂಡಡಮ್ಮ, ನಾವು ಅಕ್ಕ ತಂಗಿಯರೆಲ್ಲ ಜೊತೆಗಿರೋದು ಬೇಡವೆ, ಹೋಗ್ತೀನಿ ಅಂದ್ಲು, ಬಿಡ ಮತ್ತೆ ಹೋಗ್ಮಂತಿ ಅಂತ ಅಂದೆ. ನಾವು ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕು ಅಂತ ನಾವು ಎಲ್ಲ, ನಾನು ಮಟನ್ ತಂದು ರಾತ್ರಿ ಮಟನ್ ಸಾಂಬಾರು ಮಾಡಿ ಎಲ್ಲನ ಏನೇನೋ ಮಾಡಿದ್ವಿ ನಾ ಸ್ಪೆಷಲ್ ಊಟನ. ಅದಕ್ಕೆ ಊಟ ಮಾಡಿ ನೇನು ಮಳೆ ಬೇರೆ ಬತ್ತಿತ್ತ, ಮಳೆಯಾಗಿ ನೇನು ಹೋಗ್ತೀವಿ ಬಿಡೆ ಹಾಕ ಅಂತೇಳಿ ನಾನು ಇಲ್ಲೇ ಉಳಿಸ್ಕೊಂಡೆ. ಬಾ ಹೋಗೋಣ ಇವಾಗ ನನ್ನ ಮನೆ ತಕ್ಕಿ.
ಬತ್ತೀನಿ ನಡಿ ದಡಮ್ಮ, ಬತ್ತೀನಿ ನಡಿ, ನಾನು ರೀತಾ ಇಬ್ರಾಳನು ಆಮೇಲಿಂದ ಬತ್ತೀವಿ. ಭಾಳ ಚೆನ್ನಾಗಿದ್ದಾರಮ್ಮ ಅಕ್ಕ ತಂಗಿಯರು ಇಬ್ಬರು. ನೋಡಿ ಇವಳು ಗೊಂಬೆಲ್ಲ ನನ್ನ ಮಾತಾಡ್ಸಂಗೆ ಇಲ್ಲ, ಮಾತಾಡಿಸ್ತಾಳೇನೋ ಅಂತ ನೋಡ್ತಾ ಇದ್ದೀನಿ. ಮಾತಾಡ್ಸಂಗೆ ಇಲ್ಲ, ನಾನೇ ಎಲ್ಲ ಕಲಿಸಿದ್ದವಾಗ ಇನ್ನೇನು ಬರ್ತಿರ್ಲಿಲ್ಲ ಅವಳಿಗೆ ಅಡುಗೆ ಮಾಡೋಕ್ಕೆ. ಇವಳೆಲ್ಲ ಬಿಟ್ಟು ಅವ್ರ ಅಮ್ಮನೂ ಇಲ್ಲೇ ಇದ್ದರು. ಮಾಡ್ಕೊಂಬಕ್ಕಲ್ಲ ಕಂಡರ ಮನೆ ಇಸ್ಕೊಂಡು ತಿಂತೀನಿ ಅಂಬಳು. ಅದಕ್ಕೆ ನಾನು ಅವಾಗೆಲ್ಲ ಹೇಳ್ಕೊಟ್ಟಿದ್ದೆ. ನೋಡಿ ಇವಾಗ ನನ್ನೇ ಮಾತಾಡ್ಸಂಗಿಲ್ವಲ್ಲ, ಅದಕ್ಕೆ ಮತ್ತೆ ಯಾರಿಗೂ ಒಳ್ಳೇದು ಮಾಡೋಕ್ಕೆ ಹೋಗ್ಬಾರ್ದು ಅಂಬೋದು. ಅವರೇ ನಮಗೆ ಮೂಲವಾಗ್ತಾರೆ. ನೋಡು ನಾನು ಎಷ್ಟು ಒಳ್ಳೇದು ಮಾಡಿದೆ. ಇವಾಗ ನನ್ನೇ ಮಾತಾಡ್ಸಂಗಿಲ್ಲ, ಅಕ್ಕ ತಂಗಿಯರು ಇಬ್ಬರಳು ಘನವಾಗ್ಯಾವ್ರಿ. ಇವಾಗ ಅವಳು ರೀತಿ ಮಾತಾಡ್ಸೋದಕ್ಕೆ ಇವಳು ಇವಾಗ ಯಾರ್ದೇನೋ ಅಂತಾಳೆ. ಇನ್ನೊಬ್ರು ಯಾರನ್ನ ಇದ್ರೆ ಸೆನಕಿದ್ಯೇನಕ್ಕಂತ ಮಾತಾಡ್ಸಾರು. ಬಾರತೆ ಬಾ ಹೋಗೋಣ. ಏನು ನಿನ್ಕಂಡು ಏನು ಮಾಡ್ತೀಯ ಬಾ. ಬದ್ದಿಲ್ದಾರನ ಯೋಟನ ಕರಿಯಕ್ಕೆ ಹೋಗ್ಬಾರ್ದು ಬಾ. ಬೇಕಿದ್ರೆ ದಡಮ ಎಂಬುದೇನ ಪ್ರೀತಿ ವಿಶ್ವಾಸ ಇದ್ದರೆ ಅವರೇ ಬತ್ತಾರೆ ಮಾತಾಡ್ಸಕ್ಕೆ. ಬಾ ಯಾವ ಥರ ಮಾಡ್ತೀನಿ ಮುಂದೆ ಬರುವಂತೆ. ಸರಿ ಆಯ್ತು ಹೇಳಿ ದಡಮ್ಮ, ಬರ್ತೀನಿ. ಅವ್ಳು ಮಾತಾಡ್ಸಂಗೆ ಇಲ್ವಲ್ಲ ಎದ್ರಿಗಿದ್ರು. ಒಬ್ಬೊಬ್ಬ ಬಾರಿ ಇದ್ದಾರೆ ಇವರೆಲ್ಲ ಬದುಕು ಮಾಡಿಸ್ಕೊಂಬತ್ತಕ್ಕನೇನಿ. ನೋಡು ಯಾತ ಮಾಡ್ಕೊಂಬಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾಳು. ಇವತ್ತೇ ಹಂಗೈದಾರೆ ಹಂಗೇನಿ. ಒಬ್ರಿಗೊಬ್ರು ಗಾಳಿ ಗಂಟ್ಲಾಗ್ತಿರ್ಲಿಲ್ಲ. ಹಂಗೆ ಅಕ್ಕ ತಂಗಿಯರ ಅಮ್ಮಂಗೆ ಇರಲಿಲ್ಲ, ಅವು ಮುಗಿಸಿದ್ದಂಗಿದ್ರು. ಇವಾಗ ನೋಡಿ ಹಂಗೈದಾರೆ. ನೆನ್ಸುಗುಣ ಬತ್ತಾಳಂತ ಆಮೇಲೆ ಆ ಥರ ಮಾಡೋಣ ನಡಿ. ದೊಡಮ್ಮ ನಮ್ಮ ಅಕ್ಕಗೆ ಮಟನ್ ತಗೊಂಬರ್ರಿ. ಮಟನ್ ತಗೊಬರ್ಬೇಕೆ? ಏನು ಬೇಡ ಬಿಡ್ದಳಮ್ಮ, ಅವಳು ಸುಮ್ಮನೆ ಹಂಗೆ ಅಂತಾಳೆ. ಅಲ್ಲ ತಗೊಂಬತ್ತೀರೇನು, ಯಾತನ ಮಾಡ್ತೀನಿ ಅಂದಲ್ಲ, ಅದಕ್ಕೆ ತಗೊಂಬರ್ರಿ ಅಂತ ಹೇಳ್ದೆ. ಬೇಡ ಬಿಡ್ದಳಮ್ಮ, ನೆನ್ನೆ ಶ್ರೀ ತಾನೇ ತಗೊಂಬಂದಿದ್ಲು. ಹೋಗ್ತೇನು ಇವತ್ತು? ಇನ್ನೊಂದೆರಡು ದಿನ ಇರ್ತಾಳೆ ತಂಗಿ ಮನೆಗೆ ಅಪ್ರೂಪಕ್ಕೆ ಬಂದಾಳೆ ನಮ್ಮ ಅಕ್ಕಯ್ಯ. ಇನ್ನೊಂದೆರಡು ದಿವಸ ಇರ್ತಾಳೆ ಕಂಡೋಡಮ್ಮ. ಸರಿಯಮ್ಮ ಇದ್ದೆ ಹೋಗು. ಅಬ್ಬಬ್ಬಬ್ಬ ಇವಾಗ ಹೆಂಗೈದಾರೆ ತಾಯಿ, ಅರ್ಗಿಣಿ ಮರ್ಗಿಣಿಯಾಗಿ ಅವ್ರು ಇಬ್ಬರಳು. ಅಬ್ಬಬ್ಬಬ್ಬ ಅವಾಗ ಹಂಗೆ ಅವು ಮುಂಗ್ಸಿ ಥರ ಇದ್ರು. ಯಾಕ ಅವಳು ನಾವಿಬ್ಬರು ಚೆನ್ನಾಗಿರೋದು ನೋಡಿ ಹಳಿ ಸಹಿಸ್ಕೊಂಬಕ್ಕಾಗ್ದಿದ್ದಕ್ಕೆ ಊರ್ಕೊಂಡು ಅದೇ ಓದ್ಲು ಕಣೆ. ಅವಳು ಮಾತಾಡಿಸ್ತಾಳೇನೋ ಅಂತೇಳಿ ನೋಡ್ತಿದ್ಲು. ನಾನು ಮಾತಾಡ್ಸೋಣ ಅಂತ ಅನ್ಕೊಂಡೆ. ಅವಾಗಂದ್ರೆ ಅಡುಗೆ ಪಡ್ಗೆ ಮಾಡೋದೆಲ್ಲ ಅವಳೆ ಕಣೆ ರೀತ ಹೇಳ್ಕೊಟ್ಟಿದ್ದು. ಯಾಕೆ ಸುಳ್ಳು ಹೇಳ್ಬೇಕು, ಇವತ್ತು ನೆನೆಸ್ಕೋಬೇಕು. ಆಗೋಗಿರೋರು ನಾನು ನೆನೆಸ್ಕೋಬೇಕಂತೆ. ನನಗೆ ಮಾಡೋದಕ್ಕೆ ಗೊತ್ತಿರಲಿಲ್ಲ ಅಡುಗೆ ಪಡ್ಗೆನೆ. ಎಲ್ಲ ತಿಂಡಿ ಮಾಡೋದು, ಪಲಾವ್ ಮಾಡೋದು, ಎಲ್ಲ ಮುದ್ದೆ ಮಾಡೋದು, ಸಾರು ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದು ಅವಳೇನಿ. ಅವಾಗ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಅವಳು ಬುದ್ಧಿ ಹಂಗೆ ಅಂತ ಹೇಳ್ದಲ್ಲ ನೀನು, ಅದು ಕರ್ದ ಇಡಿಸ್ಲಿಲ್ಲ. ಬೇಡತ್ತಂತ ಸುಮ್ಮನಾದೆ. ಸುಮ್ಕಿರ ಅವಳನ್ನೇನು ಮಾತಾಡ್ಸಕ್ಕೆ ಹೋಗ್ಬೇಡ. ಅವಳು ಬುದ್ಧಿ ಸರಿ ಇಲ್ಲ. ಈಗ ನಾವಿಬ್ರು ಚೆನ್ನಾಗಿರೋದು ನೋಡಿ ಬೇಕಾದ್ರೆ ನಮ್ಮಿಬ್ರು ಆಗ್ಲಸಕ್ಕೆ ನೋಡ್ತಾಳೆ, ಏನೋ ಅಂತ ಅಂದಿಕ್ತಾಳೆ. ನಿಮ್ಮ ಅಕ್ಕ ಹೆಂಗೆ ಕಣೆ, ನಿನ್ನ ತಂಗಿ ಹಿಂಗೆ ಕಣೆ ಅಂತ ಇಲ್ಲದ್ದು ಹೇಳ್ತಾಳೆ. ಯಾರನ್ನಿಬ್ರು ಚೆನ್ನಾಗಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಕಿತಾಪತಿ ತಂದಿಕ್ತಾಳೆ. ಒಳ್ಳೆಯರಲ್ಲ ಇವರಿಬ್ರು ಗಂಡ ಹೆಂಡತಿ. ಅರ್ಶಣನಂಗೂ ಚೈತ್ರಕ್ಕನಂಗೂ ಅಲ್ಲ ಇವರಿಬ್ರು, ಬೋಲೋ ಇದ್ದಾರೆ ಇವರು. ಏನಂದ್ರೆ ನಂಬಕ್ಕೆ ಹೋಗ್ಬಾರ್ದು ಇವ್ರನ್ನ. ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಇವರಿಬ್ರು ಒಳ್ಳೆಯರಲ್ಲವು ಚೆನ್ನಾಗಿದ್ದಾರೆ ಅಂದರೆ ಏನೋ ಒಂದು ತಂದಿಕ್ತಾಳೆ. ಇವಳಂತೂ ಐನ್ ಕ್ರಿಮಿನಲ್ಲು. ಅದಕ್ಕೆ ಮಾತಾಡ್ಸಕ್ಕೆ ಹೋಗ್ಲಿಲ್ಲ. ಆಮೇಲೆ ಯಾಕೆ ಬೇಕು, ನಾವು ಚೆನ್ನಾಗಿದ್ದೀವಿ ಅತ್ತ ಸುಮ್ಮನೆ ಚೆನ್ನಾಗಿರೋಣ ಅಂತ ಹೇಳಿ ಸುಮ್ಮನಾದಿ. ದೊಡಮ್ಮ ಬೇರೆ ಕಾರಿತಲ್ಲ. ಸರಿ ಆಯ್ತು ದೊಡಮ್ಮ ಬರ್ತೀನಿ ಅಂತ ಅನ್ನಮ್ಮ ಸುಮ್ಮನೆ. ಯಾಕೆ ಅಂತ ಹೇಳಿ ಹೋಗು ಮಾತಾಡ್ಸ್ಕೊಂಬ. ದೊಡಮ್ಮ ಕರ್ದೈತೆ, ನಮ್ಮ ದೊಡಮ್ಮ ಮಕ್ಕ ನೋಡ್ಬೇಕು ಅಷ್ಟೇನಿ. ಎಂತನಾಗಲಿ ನಮ್ಮ ದೊಡಮ್ಮ ನಿನ್ನೆ ಹೋಗಿ ಮಾತಾಡಿಸ್ಕೊಂಡು ಬಾ ಅಷ್ಟೇ ದೊಡಮ್ಮನ. ನಾವಿಬ್ರು ಚೆನ್ನಾಗಿರೋದು ನೋಡಿ ಈ ಸುಗುಣನ್ಗೆ ಊರಿಗೆ ಬಂದುಬಿಟ್ಟೈತಿ. ಅದಕ್ಕೆ ಮಾತಾಡ್ಸಕ್ಕೆ ಹೋಗಲಿಲ್ಲ. ನಮ್ಮ ಗೊಂಬೆಲ್ಲ ಇವಾಗ ಚೆನ್ನಾಗಿದ್ದೀವಿ ಅಂದರೆ ಏನೋ ಒಂದು ತಂದಿಕಕ್ಕೆ ನೋಡ್ತಾಳವಳು. ಅದಕ್ಕೆ ಮಾತಾಡ್ಸಕ್ಕೆ ಹೋಗಿಲ್ಲ. ಹಂಗಂದ್ರೆ ನಮ್ಮ ಅಕ್ಕ ನೆನೆಸ್ಕೊಂಬ್ತಾ ಇದ್ದಾಳೆ. ಎಲ್ಲ ಹೇಳ್ಕೊಟ್ಲು ಪಾಪ. ನನಗೆ ಅವಾಗ ಏನೋ ಅಡುಗೆ ಮಾಡೋಕ್ಕೆ ಗೊತ್ತಿರಲಿಲ್ಲ ಅಂತ ಪಾಪ ನೆನೆಸ್ಕೊಂಬ್ತಾ ಇದ್ದಾಳೆ. ನಮ್ಮ ಅಕ್ಕ ಏನಂಗೆ ನೆನ್ನೆ ಆಗೋಗಿರೋರು ನೆನೆಸ್ಕೊಂಬ್ದಂಗೆ ಏನಿರಲ್ಲ, ನೆನೆಸ್ಕೊಂಬ್ತಾಳೆ. ಕಷ್ಟ ಸುಖಕ್ಕಾಗಿರೋರನ್ನ ನೆನೆಸ್ಕೊಂಬ್ತಾಳೆ. ಇವಳು ನಾವು ಒಂದು ಕಾಗಬೇಕು, ನಮಗೂ ಒಂದು ಕಾಗ್ಯವ್ರೆ ಅಂತಾಳೆ. ನಮ್ಮ ಅಕ್ಕಂದು ಒಳ್ಳೆ ಮನಸ್ಸು. ನಾವಿಬ್ರು ಚೆನ್ನಾಗಿರೋದು ನೋಡಿ ಅವಳಿಗೆ ಹೊಟ್ಟೆ ಉರಿ ಬಂದುಬಿಟ್ಟೈತಿ. ಏನು ಮಾಡೋಣ. ಹೊಟ್ಟೆ ಉರ್ಕೊಂಬ ಜಾಸ್ತಿ ಅವಳು. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.